ನೋಡಿ, ಇವತ್ತು ನಾನು ನಿಮಗೆ ಬ್ರೆಡ್ ಅಂದರೆ ಸ್ಯಾಂಡ್ವಿಚ್, ವೆಜಿಟೇಬಲ್ ಸ್ಯಾಂಡ್ವಿಚ್, ಬ್ರೆಡ್ ಸ್ಯಾಂಡ್ವಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸೌತೆಕಾಯಿನ ಸಣ್ಣಗೆ ಹಚ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಗೆಜ್ಜೆ ಇಟ್ಟು ಹಚ್ಕೋತಾ ಇದ್ದೀನಿ. ಗೆಜ್ಜರಿ ಫಸ್ಟು ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ ಪ್ಯಾನಿಗೆ. ಮತ್ತು ಬ್ರೆಡ್ಡಿಗೂ ಕೂಡ ಹಚ್ತಾ ಇದ್ದೀನಿ. ಬಟರ್ ಇದ್ದರೆ ಬಟರ್ ಹಚ್ಕೊಳ್ಳಿ, ನನ್ನ ಹತ್ರ ಇದ್ದಿಲ್ಲ, ಅದಕ್ಕೆ ತುಪ್ಪ ಹಚ್ಚಿ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಈಗ ಸ್ವಲ್ಪ ಗೆಜ್ಜರಿ ಹಾಕ್ತಾ ಇದ್ದೀನಿ. ತುರಿದಿಟ್ಕೊಂಡಿರೋಂಥ ಗೆಜ್ಜರಿನ ಮತ್ತು ಸ್ವಲ್ಪ ಚಿಲ್ಲಿ ಫಿಕ್ಸ್ ಹಾಕ್ತಾ ಇದ್ದೀನಿ. ಮತ್ತು ಸೌತೆಕಾಯಿನ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ. ಮತ್ತು ಪೆಪ್ಪರ್ ಪೌಡ್ರ್, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಸೂಪರ್ ಆಗಿರುತ್ತೆ ನೋಡಿ, ಒಂದು ಸರ್ತಿ ಮಾಡಿ. ಮತ್ತು ಇದ್ರ ಮೇಲೆ ನಾನು ಅಮೂಲ್ ಚೀಸ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಅಮೂಲ್ ಚೀಸನ್ನು ಹಾಕ್ತಾಯಿದ್ದೀನಿ. ಮತ್ತು ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಗೆಜ್ಜರಿ, ಮತ್ತು ಸೇಮ್ ಪ್ರೊಸೆಸ್ ಮಾಡಬೇಕು ಎಲ್ಲ. ಮತ್ತು ಸೌತೆಕಾಯಿನ, ಗೆಜ್ಜರಿನ, ಮತ್ತು ಸ್ವಲ್ಪ ಚಿಲ್ಲಿ ಫಿಕ್ಸ್ ಕಾಣ್ತಾ ಇಲ್ಲ, ಕೈ ಅಡ್ಡ ಬಂತು. ಓಕೆ, ಚಿಲ್ಲಿ ಫಿಕ್ಸು ಮತ್ತು ಪೆಪ್ಪರ್ ಪೌಡ್ರ, ಮತ್ತು ನೋಡಿ ಕುದಿಸಿಟ್ಕೊಂಡಿರುವಂಥ ಇವು ಮೆಕ್ಕೆ ಜೋಳ, ಸ್ವೀಟ್ ಕಾರ್ನ್ಸ್ ಥರದ್ದು ಏನು ಅಂತಾರಪ್ಪ, ನನಗೆ ಇಂಗ್ಲೀಷು ಬರೋಲ್ಲ, ನಿಮಗೆ ಗೊತ್ತಲ್ವಾ. ಮತ್ತು ಆಯಿತು, ರೆಡಿ ಆಯಿತು. ಈಗ ಇದಕ್ಕೆ ನಾನು ಇನ್ನೂ ಒಂದು ಬ್ರೆಡ್ಡನ್ನು ಕವರ್ ಮಾಡ್ತೀನಿ ನೋಡಿ. ಇದಕ್ಕೂ ಕೂಡ ಸ್ವಲ್ಪ ತುಪ್ಪ ಹಚ್ಚಿ ಫಸ್ಟು ರೋಸ್ಟ್ ಮಾಡ್ಕೊತೀನಿ. ಒಂದು ಸೈಡು ಕುದಿಸಿಟ್ಕೊಂಡಿರೋಂಥ ಮೆಕ್ಕೆಜೋಳ ಹಾಕಿದ್ದೀನಿ. ಮತ್ತು ಇದು ಈ ಥರ ಮುಚ್ಚಿಡ್ತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ ಮೇಲ್ಗಡೆ ಕೂಡ ತುಪ್ಪ ಹಚ್ತೀನಿ. ನೋಡಿ ಯಾವ ಥರ ಒಂದು ಸೂಪರಾಗಿ ಈಗ ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ.
ನೋಡೋಣ ತೆಗೆದು. ಇನ್ನು ಬೆಂದಿಲ್ಲ, ಬೇಯಬೇಕು. ಇನ್ನೂ ಸ್ವಲ್ಪ ಬೇಯಬೇಕು. ಮತ್ತೆ ಮುಚ್ಚಿಟ್ಟಿದ್ದೀನಿ. ಫ್ರೆಂಡ್ಸ್, ಈ ಥರ ಮಾಡಿಕೊಡಿ. ಮಕ್ಕಳು ಬಂದಾಗ ತುಂಬಾ ಅಂದರೆ ಸ್ಕೂಲಿಂದ ಬಂದಾಗ ಸಾಯಂಕಾಲ ಹೊತ್ತಿನಲ್ಲಿ ಸೂಪರ್ ಆಗಿರುತ್ತೆ ರೀ ಇದು. ಈ ಥರ ಮಾಡಿಕೊಟ್ರೆ ಹುಡುಗರಿಗೆ. ಓಕೆ, ಈಗ ತೆಗೆದು ನೋಡ್ತಾ ಇದ್ದೀನಿ. ವಾವ್, ಸೂಪರ್ ಆಗಿದೆಯಲ್ಲ. ಇದನ್ನು ಕಟ್ ಮಾಡೋಣ. ನೋಡಿ, ಚೀಸ್ ಎಲ್ಲ ಕರಗ್ತಾ ಇದೆ. ಓಕೆ, ರೆಡಿ ಆಯಿತು ವೆಜ್ ಸ್ಯಾಂಡ್ವಿಚ್. ಈಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ವೆಜ್ ಸ್ಯಾಂಡ್ವಿಚ್ ನೋಡಿ ಯಾವ ಥರ ರೆಡಿ ಆಯಿತು. ಇದು ತುಂಬ ಹೆಲ್ದಿ ಕೂಡ ಇರುತ್ತೆ ಇದು. ಯಾಕಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಇದರಲ್ಲಿ ಚೀಸ್ ಹಾಕಿರೋದ್ರಿಂದ. ಓಕೆ, ನಿಮಗೆ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಸ್ಯಾಂಡ್ವಿಚ್ ನೋಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಬಾಯ್.